ವೆಂಕಟೇಶ್ವರ, ಅಯ್ಯಪ್ಪ, ಗಣಪತಿ ಹಾಗೂ ಸುಬ್ರಹ್ಮಣ್ಯ ದೇವಸ್ಥಾನಗಳ ಕಾಮಗಾರಿಗೆ ಜನಪ್ರಿಯ ಶಾಸಕರಾದ ಎಂ ಕೃಷ್ಣಪ್ಪ ರವರಿಂದ ಚಾಲನೆ. ವಿಜಯನಗರ ವಿಧಾನಸಭಾ ಕ್ಷೇತ್ರದ ಅತ್ತಿಗುಪ್ಪೆ ವಾರ್ಡ್ 150ರಲ್ಲಿ ಇಂದು ಮಾಜಿ ಸಚಿವರು, ವಿಜಯನಗರ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರಾದ ಸನ್ಮಾನ್ಯ ಎಂ ಕೃಷ್ಣಪ್ಪ ರವರು ಮಾರುತಿ ನಗರ ಶ್ರೀ ವೆಂಕಟೇಶ್ವರ ಹಾಗೂ ಶ್ರೀ ಅಯ್ಯಪ್ಪ ಸ್ವಾಮಿ ದೇವಸ್ಥಾನದ ಜೀರ್ಣೋದ್ಧಾರಕ್ಕೆ ಗುದ್ದಲಿ ಪೂಜೆ ನೆರವೇರಿಸಿ ಕಾಮಗಾರಿಗೆ ಚಾಲನೆ ನೀಡಿದರು. ಕಾರ್ಯಕ್ರಮದಲ್ಲಿ ಬ್ಲಾಕ್ ಅಧ್ಯಕ್ಷರಾದ ಆನಂದ್, ಅತ್ತಿಗುಪ್ಪೆ ವಾರ್ಡ್ ಅಧ್ಯಕ್ಷರಾದ ನಾರಾಯಣ್, ಮಹಿಳಾ ವಾರ್ಡ್ ಅಧ್ಯಕ್ಷರಾದ ಕೋಮಲ, ಶ್ರೀ ವೆಂಕಟೇಶ್ವರ ಹಾಗೂ ಶ್ರೀ ಅಯ್ಯಪ್ಪ ಸ್ವಾಮಿ ದೇವಸ್ಥಾನದ ಪ್ರಧಾನ ಅರ್ಚಕರಾದ ರಮೇಶ್ ಹಾಗೂ ಅಂದಾನಪ್ಪ, ದೇವಸ್ಥಾನದ ಟ್ರಸ್ಟ್ ಅಧ್ಯಕ್ಷರಾದ ಶ್ರೀಮತಿ ಡಿ ಲಲಿತಾ ಹಾಗೂ ದೇವಸ್ಥಾನದ ಅಧ್ಯಕ್ಷರಾದ ಎಸ್ ಸೋಮಣ್ಣ, ಇತರೆ ದೇವಸ್ಥಾನದ ಸಿಬ್ಬಂದಿ ವರ್ಗದವರು ಹಾಗೂ ವಾರ್ಡ್ ಕಾರ್ಯಕರ್ತರು ದೇವಸ್ಥಾನದ ಜೀರ್ಣೋದ್ಧಾರ ಗುದ್ದಲಿ ಪೂಜಾ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ಇದೇ ಸಂದರ್ಭದಲ್ಲಿ ಜನಪ್ರಿಯ ಶಾಸಕರಾದ ಸನ್ಮಾನ್ಯ ಎಂ ಕೃಷ್ಣಪ್ಪ ರವರಿಗೆ ದೇವಸ್ಥಾನದ ಆಡಳಿತ ಮಂಡಳಿಯಿಂದ ಅಭಿನಂದಿಸಿ ಸನ್ಮಾನಿಸಿದರು. ಮಾನ್ಯ ಮಾಜಿ ಸಚಿವರಾದಂಥ ಎಂ ಕೃಷ್ಣಪ್ಪನವರು, ಹಾಲಿ ಶಾಸಕರಾದಂಥ ಎಂ ಕೃಷ್ಣಪ್ಪನವರು ಇಲ್ಲಿ ಬಂದು ಮಾರುತಿ ನಗರದಲ್ಲಿ ಅಯ್ಯಪ್ಪ ಸ್ವಾಮಿಯ ದೇವಸ್ಥಾನದ ಒಂದು ಉದ್ಘಾಟನೆ ಮಾಡಿದ್ದಾರೆ. ನಮ್ಗೆಲ್ಲರಿಗೂ ತುಂಬಾ ಸಂತೋಷ, ಶಂಕುಸ್ಥಾಪನೆ ಆಗಿದೆ. ತುಂಬಾ ಸಂತೋಷ ಆಗುತ್ತೆ. ಆದಷ್ಟು ಬೇಗ ಇದು ಕಾಮಗಾರಿನ ಕೈಗೆತ್ಕೊಂಡು ಬೇಗ ಇದು ನಿರ್ಮಾಣನ ಕೈಗೊಳ್ಬೇಕು ಅಂತ ಕೇಳ್ಕೊತೀನಿ. ತುಂಬಾ ಹಳೆ ದೇವಸ್ಥಾನ ಇದು, ತುಂಬಾ ಹಳೆ ದೇವಸ್ಥಾನ. ಇವಾಗ ಒಂದು ಒಳ್ಳೆ ಕಾಲ ಕೂಡ ಬಂದಿದೆ. ಇದನ್ನ ಬೇಗ ಕೈಗೆತ್ಕೊಂಡು ಆದಷ್ಟು ಬೇಗ ಕಾಮಗಾರಿನ ಬೇಗ ಕೈಗೆತ್ಕೊಳ್ಬೇಕು ಅಂತ ಕೇಳ್ತೀನಿ. ಎಲ್ಲ ಒಳ್ಳೇದಾಗ್ಲಿ ಅಂತ ಹೇಳ್ತೀನಿ. ಎಲ್ಲರೂ ಬರ್ತಾ ಇದ್ರು, ಬಂದವ್ರಿಗೆಲ್ಲ ಒಳ್ಳೇದಾಗಿದೆ. ಇನ್ ಮುಂದೆ ಎಲ್ಲ ಚೆನ್ನಾಗಾಗ್ಲಿ, ಎಲ್ಲ ಒಳ್ಳೇದಾಗ್ಲಿ ಅಂತ ಒತ್ತಾಯ ಹೇಗಿದೆ. ರಾಜಗೋಪುರ ಆಗ್ಬಾರ್ದು ಅನ್ನೋದೊಂದು ಉದ್ದೇಶ. ಯಾಕೆಂದ್ರೆ ಅಕ್ಕಪಕ್ಕ ಮನೆಗಳಿಗೆ ತೊಂದರೆ ಆಗುತ್ತೆ ಅನ್ನೋದು. ಸೊ ಅದು ಆ ತರ ಬರಲ್ಲ. ಒಳಗಡೆ ಚಿಕ್ಕ ಚಿಕ್ಕ ಅಂತ ಗೋಪುರಗಳು ಬರ್ತವೆ. ಅದ್ರ ಮೇಲೆ ಕೆಳಗಡೆ ನಾವು ಏನ್ ಅನ್ಕೊಂಡಿದೀವಿ ಅಂದ್ರೆ, ಕೆಳಗಡೆ ಜನಕ್ಕೆ, ಸಾರ್ವಜನಿಕರಿಗೆ ಉಪಯೋಗ ಆಗುವಂತ ಪ್ರಾರ್ಥನಾ ಮಂದಿರ ತರ ಮಾಡಿ, ಊಟ ಉಪಚಾರಗಳಾಗುವಂತದ್ದು ಮಾಡಿ, ಮೇಲ್ಗಡೆ ದೇವ್ರದ್ದು ವೆಂಕಟೇಶ್ವರ ಸ್ವಾಮಿ, ಅಯ್ಯಪ್ಪ, ಗಣೇಶ, ಸುಬ್ರಹ್ಮಣ್ಯ ಸ್ವಾಮಿ ದೇವರುಗಳದ್ದು ಪ್ರತಿಷ್ಠಾಪನೆ ಮಾಡಿ, ಇಲ್ಲಿ ಆವಾಗಿಂದನೂ ಉತ್ತಾ ಇತ್ತು. ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನ ಅಯ್ಯಪ್ಪದೆಲ್ಲ ಹಳೆ ಆ ಕಾಲದಿಂದನೂ ಇದೆ. ಸೊ ಈ ಬಂದವರಿಗೆಲ್ಲ ಒಳ್ಳೇದಾಗ್ತಿದೆ. ಈ ಮಾದರಿಯಾಗಿ ನಾವು ಮಾಡ್ಬೇಕು ಅನ್ಕೊಂಡಿದ್ವಿ. ಇನ್ನು 10 ಲಕ್ಷ ಇವಾಗ ಆಗಿದೆ. ಇನ್ನು ಶಾಸಕರು ಮುಂದಿನ ತಿಂಗಳಲ್ಲಿ ಸಚಿವರು ಆಗ್ತಾರೆ. ಆವಾಗ ಅವರು ಅನುದಾನ ಬಿಡುಗಡೆ ಮಾಡಿಸಿ ಇನ್ನ ಪೂರ್ತಿ ಪ್ರಮಾಣದಲ್ಲಿ ನಮ್ಗೆ ಸಹಾಯ ಮಾಡಿ ದೇವಸ್ಥಾನನ ಉನ್ನತ ಮಟ್ಟಕ್ಕೆ ತಗೊಳೋದಕ್ಕೆ ಸಹಾಯ ಮಾಡ್ತಾರೆ. ಆ ವಿಶ್ವಾಸ ನಮ್ಮಲ್ಲಿದೆ. ಸಾರ್ವಜನಿಕರು, ಮಾರುತಿ ನಗರದಲ್ಲಿ ಇರುವಂತ ಎಲ್ಲ ಸಾರ್ವಜನಿಕರು ಇದಕ್ಕೆ ಕೈ ಜೋಡಿಸ್ತಾ ಇದ್ದಾರೆ. ಮುಖ್ಯವಾಗಿ ಅವಾಗಿಂದ ಸೋಮಣ್ಣ, ಚಿಕ್ಕಣ್ಣ, ಆನಂದಪ್ಪ ಅವರು, ನಮ್ಮ ತಾಯಿಯವರು, ಆಮೇಲೆ ಇದು ಜಾಗ ಉಳಿಸೋದಕ್ಕೆ ಕಾರಣ ಆದಂತವ್ರು ಕೆ ದೊಡ್ಡಣ್ಣನವರು. ಅವರು ಅವಾಗ ಇದಾಗಿದ್ರು, BBMP ಸದಸ್ಯರಾಗಿದ್ರು. ಆ ಸಂದರ್ಭದಲ್ಲಿ ಬಹಳ ಶ್ರಮ ವಹಿಸಿ ಅವರು ಉಳಿಸ್ಕೊಂಡ್ ಕೊಟ್ಟಿದ್ದಾರೆ. ಆ ರೀತಿಯಾಗಿ ನಡ್ಕೊಂಡ್ ಬರ್ತಾರೆ. ಇಲ್ಲಿ ಕೆ ದೊಡ್ಡಣ್ಣವ್ರಿಗೆ ಹೇಳ್ತೀವಿ. ಆಮೇಲೆ ಇಲ್ಲಿ ಬಂದಿರೋಂತ ಶಿವಪ್ಪ ಅವರ ಮಿಸ್ ಗಾಯತ್ರಿ ಶಿವಪ್ಪ ಆಂಟಿ ಅವ್ರಿಗೆ ಹೇಳ್ತೀವಿ. ಆಮೇಲೆ ಎಲ್ಲ ಬಂದಿರೋ ಸಾರ್ವಜನಿಕರಿಗೂ ಧನ್ಯವಾದಗಳು ಹೇಳ್ತೀವಿ. ಎಲ್ಲರೂ ಸೇರಿ ಕೈ ಜೋಡಿಸಿ ಚೆನ್ನಾಗಿ ದೇವಸ್ಥಾನ ಮಾಡ್ಬೇಕು ಅಂತ ಎಲ್ಲರನ್ನೂ ವಿನಂತಿಸ್ಕೊಳ್ತೀನಿ. ಚೆನ್ನಾಗಾಗ್ಲಿ ಅಷ್ಟೇ. I love that.